ಮನೆಯೆಲ್ಲ ಯಾಕೆ ಇಷ್ಟು ಸೈಲೆಂಟ್ ಆಗಿದೆ? ಎಲ್ಲರೂ ನಗ್ನಕ್ಕೊಂಡು ಖುಷಿ ಖುಷಿಯಾಗಿದ್ರಲ್ವಾ? ಏನಾಯ್ತು ದಿಢೀರಂತ? ರಂಜಿತ್ ಬೇರೆ ನಿರೋಷನ್ ಮೇಲೆ ಏನೋ ಎಗ್ರಾಡ್ತಿದ್ರು. ಏನಾಯ್ತು ಅಂತದ್ದು? ಹೌದು ಅರ್ಪಿತಾ ಆಂಟಿ, ಹೇಗಿದ್ದಿದ್ ಮನೆ ಒಂದಿನದಲ್ಲಿ ಹೇಗಾಗ್ಬಿಡ್ತು ನೋಡಿ. ಇದಕ್ಕೆಲ್ಲ ಕಾರಣ ಆ ರೇವಣ್ಣ ಅವ್ರ ಮಗ ಶ್ರೀಕಾಂತ್. ಒಂದು ದುಡ್ಡು ದರೋಡೆ ಇತ್ತು, ಆದಿತ್ಯನ ಆಫೀಸಲ್ಲಿ ಸಿಕ್ತು. ಇದಕ್ಕೆಲ್ಲ ಕಾರಣ ನಿರೋಷ ಅಂತ ಗೊತ್ತಾಯ್ತು. ಅದಕ್ಕೆ ಮನೇಲಿ ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ. ಆದರೆ ನಿರೋಷ ಇದನ್ನು ಒಪ್ಕೊಳ್ತಿಲ್ಲ. ಅಯ್ಯೋ, ನಿರೋಷನ? ಛೇ 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 ಛೇ, ಸಾಧ್ಯನೇ ಇಲ್ಲ ಕಣೋ. ನಮ್ಮ ನಿರೋಷ ಇಂಥ ಕೆಲಸ ಮಾಡ್ತಾಳ? ನೀವೆಲ್ಲ ಎಲ್ಲೋ ತಪ್ಪು ತಿಳ್ಕೊಂಡಿದ್ದೀರಾ. ಇಲ್ಲ ಆಂಟಿ, ಈ ಕೆಲಸ ನಿರೋಷನೇ ಮಾಡಿರೋದು, ಅನುಮಾನನೇ ಇಲ್ಲ. ಅಯ್ಯೋ ದೇವ್ರೆ, ನಿರೋಷ ಅಂತ ಕೆಲಸ ಮಾಡಿಸ್ತಾಳ? ಏನೋಪ್ಪ, ನಂಗೆ ನಂಬಕ್ಕೆ ಆಗ್ತಿಲ್ಲ. ಯಾರಿಗೂ ನಂಬಕ್ಕಾಗ್ತಿಲ್ಲ ಆಂಟಿ. ಅದೇನೋ ಹೇಳ್ತಾರಲ್ಲ, ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಅಂತ. ಹಾಗೆ ಈ ಮನೆಯಲ್ಲಿ ಯಾರ್ಯಾರ ಮನಸ್ಸಲ್ಲಿ ಏನೇನಿರುತ್ತೋ ಅಂತ ಹೇಳಕ್ಕಾಗಲ್ಲ. ಆಕ್ಚುಲಿ ಆದಿತ್ಯಂಗೂ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಅವ್ನು ನಂಬೋದೂ ಇಲ್ಲ. ನಾನು ಬೇಕಿದ್ರೆ ನಿರೋಷನ್ ಜೊತೆ ಆದಿತ್ಯನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಬಾಯಿ ಬಿಡಿಸ್ಬೋದಿತ್ತು. ಮತ್ತೆ ಅದರಿಂದ ಎಲ್ಲರೂ ಅಪ್ಸೆಟ್ ಆಗ್ತಾರೆ. ಅದಕ್ಕೆ ಸುಮ್ಮನೆ ಇದ್ದೀನಿ ಅಷ್ಟೆ. ಇದನ್ನು ಅರ್ಥ ಮಾಡಿಕೊಂಡು ನಿರೋಷ ತನ್ನ ತಪ್ಪನ್ನ ತಿದ್ದುಕೊಂಡ್ರೆ ಸರಿ. ಈ ವಿಷಯ ರೇವಣ್ಣವ್ರಿಗೆ ಗೊತ್ತಾಗಿದ್ಯಾ ಆರ್ಯ? ಗೊತ್ತಿಲ್ಲ ಆಂಟಿ. ಗೊತ್ತಾಗದೇ ಇರೋ ಹಾಗೆ ಮನೆಯಲ್ಲಿ ಎಲ್ಲರೂ ಮ್ಯಾನೇಜ್ ಮಾಡ್ತಿದ್ದೀವಿ. ತನ್ನ ಸ್ನೇಹಿತನ ಸೊಸೆ ತನ್ನ ಮಗನ ದುಡ್ಡನ್ನು ದರೋಡೆ ಮಾಡಿ ಎಲ್ಲೋ ಬಚ್ಚಿಡೋದಕ್ಕೆ ಪ್ರಯತ್ನ ಪಟ್ಲು ಅಂತ ಗೊತ್ತಾದ್ರೆ ಅವ್ರು ಸಹಿಸ್ಕೊಳ್ತಾರ? ಇಲ್ಲ, ಮನೆ ಬಿಟ್ಟು ಹೋಗ್ತಾರೆ. ಡ್ಯಾಡಿ ಮತ್ತು ಅವ್ರ ಸ್ನೇಹ ಮುರಿಯತ್ತೆ. ಅದಕ್ಕೆ ಎಲ್ಲರೂ ಮ್ಯಾನೇಜ್ ಮಾಡ್ತಿದ್ದೀವಿ, ಸುಮ್ಮನೆ ಇದ್ದೀವಿ. ಆದರೆ ನಂಗನ್ಸೋದು ರೇವಣ್ಣವ್ರನ್ನ ಆದಷ್ಟು ಬೇಗ ಇಲ್ಲಿಂದ ಕಳಿಸೋದೇ ಒಳ್ಳೇದು. ಎಷ್ಟು ದಿನ ಅಂತ ಹೀಗೆ ನಾಟಕ ಮಾಡೋ ಸಾಧ್ಯ? ಇವತ್ತಲ್ಲ ನಾಳೆ ವಿಷಯ ಗೊತ್ತಾದರೆ ಸುಮ್ಮನೆ ಅಪ್ಪಂಗೂ ಮತ್ತು ಅವ್ರ ಸ್ನೇಹಕ್ಕೂ ತೊಂದರೆ ಅಲ್ವಾ? ನಾವು ಹೇಗೆ ಅವ್ರನ್ನ ಕಳ್ಸೋದಕ್ಕಾಗುತ್ತೆ ಆಂಟಿ? ಅದು ಇಷ್ಟು ಚಿಕ್ಕ ವಿಷಯಕ್ಕೆ ಡ್ಯಾಡಿ ಇದಕ್ಕೆ ಒಪ್ಪಲ್ಲ. ಹಾಗಾದರೆ ನಿರೋಷನ್ನೇ ಆಚೆ ಕಳಿಸ್ಬಿಡಿ. ಅವಳೊಂದು ಸ್ವಲ್ಪ ದಿನ ಇಲ್ಲಿಲ್ಲ ಅಂದರೆ ಈ ವಿಷಯ ಎಲ್ಲ ತಣ್ಣಗಾಗ್ಬಿಡುತ್ತೆ. ಇಷ್ಟು ದಿನ ರೇವಣ್ಣವ್ರ ಮುಂದೆ ನಾವೆಲ್ಲ ನಗ್ನಗ್ತಾ ನಾಟಕ ಮಾಡ್ಕೊಂಡಿದ್ವಿ. ಈಗ ಸಡನ್ನಾಗಿ ಎಲ್ಲರೂ ಈಗ ಸಪ್ಪಗಾಗ್ಬಿಟ್ರೆ ಅವ್ರಿಗೆ ಅನುಮಾನ ಬಂದ್ಬಿಡುತ್ತೆ. ಆಮೇಲೆ ನೀವು ಹೇಳ್ತಿರೋದು ನಿಜ ಆಂಟಿ. ಆದರೆ ಮನೆ ಪರಿಸ್ಥಿತಿ ಹೇಗಿದೆ ನೋಡಿ. ಯಾರಿಗೂ ತಮ್ಮ ಮನಸ್ಸಲ್ಲಿ ಇರೋದನ್ನ ಹೇಳೋಕ್ಕಾಗದೆ ಒಳೊಳಗೆ ಅನುಭವಿಸೋ ಪರಿಸ್ಥಿತಿ. ಹೀಗಿರ್ಬೇಕಾದ್ರೆ ನಿರೋಷಂಗೆ ಹೊರಟೋಗಂತ ನಾನು ಹೇಗೆ ಹೇಳಲಿ? ಹೌದು ಹೌದು, ನೀನೇನಾದರೂ ಹಾಗೆ ಹೇಳಿದ್ರೆ ಅಷ್ಟೇ ಆದಿ ಕೋಪ ಮಾಡ್ಕೋತಾನೆ, ನಿಮ್ಮಿಬ್ರಿಗೂ ಜಗಳ ಹತ್ಕೊಳ್ಳುತ್ತೆ. ಸುಮ್ಮನೆ ಆರ್ತಿಯವ್ರ ಮನ್ಸಿಗೆ ಬೇಜಾರಾಗತ್ತೆ. ನನ್ನ ಕೇಳಿದ್ರೆ ಈ ವಿಷಯನ ಸೂರ್ಯವ್ರು ಹೇಳೋದೇ ಒಳ್ಳೇದು. ಸೂರ್ಯ ಅವರು ಸೂಕ್ಷ್ಮವಾಗಿ ಆರ್ತಿಯವ್ರಿಗೆ ಹೇಳಿದ್ರೆ ಆರ್ತಿನೇ ಸಮಾಧಾನವಾಗಿ ನಿರೋಷಂಗೆಲ್ಲ ವಿಷಯ ತಿಳಿಸಿ ಅವಳ ಮನೆಯಿಂದ ಆಚೆ ಕಳಿಸ್ಬೋದು. ರೇವಣ್ಣವರು ಹೊರಟೋದ್ಮೇಲೆ ಅವಳನ್ನ ಮತ್ತೆ ವಾಪಸ್ ಈ ಮನೆಗೆ ಕರೆಸ್ಕೊಂಡ್ರೆ ಆಯ್ತು. ನನಗೇನು ಅವಳು ಈ ಮನೇಲಿ ಇರಬಾರ್ದು ಅಂತೆಲ್ಲ ಏನೂ ಇಲ್ಲ. ಪಾಪ ಸ್ವಾತಿ ಆಫೀಸು, ಆದಿ ಆಫೀಸ್ನೆಲ್ಲ ನೋಡಿಕೊಂಡು ಅವಳು ಚೆನ್ನಾಗೇ ಇದ್ದಾಳೆ ಎಲ್ಲರ ಜೊತೆ ಹೊಂದ್ಕೊಂಡು. ಆದರೆ ಈ ವಿಷಯ ನಾಳೆ ದಿನ ಸುಮ್ಮನೆ ದೊಡ್ಡದಾಗಬಾರ್ದು ಅಂತ ಅಷ್ಟೇ ಕಣೋ. ಅದು ಅಲ್ಲದೆ ಈಗ ಅಮ್ಮ ಬೇರೆ ಮನೇಲಿಲ್ಲ. ಸುಮ್ಮನೆ ನಾಳೆ ಅವರು ಬಂದು ಅವ್ರಿಗೂ ವಿಷಯ ಗೊತ್ತಾಗಿ ಡಿಸ್ಟರ್ಬ್ ಆಗ್ತಾರೆ. ಹಾಗಾಗಿ ಆದಿ ಮತ್ತು ನಿರೋಷ ಸ್ವಲ್ಪ ದಿನದ ಮಟ್ಟಿಗೆ ಮನೆಯಿಂದ ಹೊರಗಿರಲಿ. ಎಲ್ಲ ಸರಿ ಹೋದ್ಮೇಲೆ ವಾಪಸ್ ಬರ್ಬೋದು ಅವರು, ಅಲ್ವಾ? ಬೇಡ ಬೇಡ ಅರ್ಪಿತಾ ಆಂಟಿ. ಒಂದು ವೇಳೆ ಆದಿತ್ಯ ನಿರೋಷ ಮನೆಯಿಂದ ಹೊರಟೋದ್ರೆ ಅಮ್ಮನೂ ಮನೆ ಬಿಟ್ಟು ಹೋಗ್ತಾರೆ. ಅಮ್ಮ ಇದೇ ಮನೇಲಿ ಇರಲಿ ಅಂತ ನಾನು, ರಂಜಿತ್ ಜೊತೆಗೆ ಡ್ಯಾಡಿನೂ ಬಯಸ್ತಿದ್ದಾರೆ. ಇಂಥ ಟೈಮಲ್ಲಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಎಲ್ಲರೂ ಮೊದಲಿನ ಥರ ಆಗೋಣ. ಹಾಂ, ಇರ್ಬೋದು. ನನಗೇನು ತೊಂದರೆ ಇಲ್ಲ. ಎಲ್ಲರೂ ಹೀಗೆ ನಗ್ನಗ್ತಾ ಸಂತೋಷವಾಗಿರೋದೇ ನನಗೂ ಬೇಕಾಗಿರೋದು. ಆದರೆ ನಿರೋಷ ಮತ್ತೆ ಈ ಥರ ಕೆಲಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅವಳು ಹೀಗೆಲ್ಲ ಮಾಡಲ್ಲ ಅಂತಾದರೆ ಮೊದಲಿನ ಥರ ನಾವೆಲ್ಲ ನಾಟಕ ಮಾಡ್ಕೊಂಡಿರ್ಬೋದು ಕಣೋ. ಅದನ್ನ ನಾನು ಹೇಗೆ ಹೇಳೋದಕ್ಕಾಗತ್ತೆ? ನಿರೋಷ ತನ್ನ ತಪ್ಪನ್ನು ತಿದ್ದುಕೊಂಡು ಬದಲಾಗಬೇಕು. ಮನೇಲಿ ಕುತಂತ್ರ ನಡೆಸೋದನ್ನ ನಿಲ್ಲಿಸ್ಬೇಕು.
ಶ್ರೀಕಾಂತ್ನ ಅವರೇ ಕರ್ಕೊಂಡ್ಬಂದಿದ್ದು ಅಂತ ಗೊತ್ತಾಗಿ ಮನ್ಸು ತುಂಬ ಡಿಸ್ಟರ್ಬ್ ಆಗಿದೆ. ಅದಕ್ಕೆ ಏನು ಹೇಳಿದೆ ಸುಮ್ಮನೆ ಇದ್ದೀನಿ. ನೀನು ಸುಮ್ಮನೆ ಇದ್ಬಿಟ್ರೆ ಸೂರ್ಯವ್ರ ಕತೆ ಏನು? ಅವ್ರ ಪಾಪ ತುಂಬ ಡಿಸ್ಟರ್ಬ್ ಆಗಿದ್ದಾರೆ, ಅಮಾಯಕರು. ಅವ್ರಿಗಿದೆಲ್ಲ ಗೊತ್ತಾಗಲ್ಲ. ಇಂಥ ಜನರಿಂದ ಅವ್ರು ಸ್ವಲ್ಪ ದೂರ ಇದ್ರೇ ಒಳ್ಳೇದಲ್ವಾ? ಸರಿ, ಡ್ಯಾಡ್ ಹತ್ರ ಮಾತಾಡ್ತೀನಿ, ಏನು ಹೇಳ್ತಾರೋ ನೋಡ್ತೀನಿ. ಲೆಕ್ಕಾಚಾರ ಸರಿಯಾಗೇ ಇದೆ, ಆದರೆ ನನ್ನ ವಿಷಯ ಎಲ್ಲೂ ಆಚೆ ಬರದೇ ಇದ್ರೆ ಸಾಕು. ದೇವ್ರೇ, ನಿರೋಷ, ಯಾಕೆ ಅಳ್ತಿದ್ಯಾ? ಶ್ರೀಕಾಂತಿಂದ ದರೋಡೆ ಮಾಡಿಸಿದ್ ನಾನಂತೆ. ಶ್ರೀಕಾಂತ್ಗೆ ನಾನೇ ಅಂತ ಕಳಿಸಿದ್ದು ರೇವಣ್ಣನ ಹತ್ರ ದುಡ್ಡು ಕೇಳು ಅಂತ. ಹಾಗಂತ ರಂಜಿತಣ್ಣ ನಂಗೆ ಬಾಯಿ ಬಂದಂಗೆ ಬೈತಿದ್ದಾನೆ. ಅಲ್ಲ, ಅಷ್ಟು ದೊಡ್ಡ ಕುತಂತ್ರ ನಡ್ಸಕ್ಕೆ ನಾನೇನು ಅಷ್ಟು ಕೆಟ್ಟವಳ? ಅವ್ನು ನನ್ನ ಹೆಸರು ತಗೊಂಡ್ಬಿಟ್ಟ ಅಂತೆ, ಇವರೆಲ್ಲ ನಂಬಿಟ್ರಂತೆ. ಯಾರು ಏನೇ ಹೇಳಿದ್ರು ನಾನಂತೂ ನಿನ್ನ ಮಾತು ನಂಬ್ತೀನಿ ನಿರೋಷ. ನೀನು ಅಂಥ ಕೆಲಸ ಎಲ್ಲ ಮಾಡೋ ಹುಡುಗಿ ಅಲ್ಲಪ್ಪ, ನಿನ್ನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನೀನು ನನ್ನನ್ನು ಅನುಮಾನ ಪಟ್ಟೆ. ಈಗ ನೋಡು, ಅದು ನಿನ್ನ ಬುಡಕೆ ಬಂದು ಸುತ್ಕೊಳ್ತು. ಮನೆಯವರೆಲ್ಲ ನಿನ್ನನ್ನು ಅನುಮಾನ ಪಡೋ ಹಂಗೆ ಆಗೋಯ್ತು. ಒಂದೇ ಒಂದ್ಸತಿ ನೀನು ನಿಮ್ಮ ರಂಜಿತ್ ಅನ್ನೋನ್ನ ಅನುಮಾನ ಪಟ್ಟಿದ್ದಿದ್ರೆ ಸರಿ ಇರ್ತಿತ್ತೋ ಏನೋ. ಅಂದ್ರೆ ಏನು ಹೇಳ್ತಾ ಇದ್ದೀರಾ ನೀವು? ನಿರೋಷ, ಒಂದ್ಸಲ ಸಮಾಧಾನವಾಗಿ ಹಿಂದೆ ನಡೆದಿದ್ದನ್ನೆಲ್ಲ ಯೋಚನೆ ಮಾಡು. ನೀನು ಆದಿ ನಿಮ್ಮ ಪಾಡಿಗೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ರಿ. ಇದ್ದಕ್ಕಿದ್ದ ಹಾಗೆ ಆರ್ಯ ಬರ್ತಾನೆ, ಶ್ರೀಕಾಂತನ ಹಣ ಕಳೆದು ಹೋಗಿದೆ ಅಂತ ಹೇಳ್ತಾನೆ, ನಿಮ್ಮನ್ನ ಅನುಮಾನ ಪಡ್ತಾನೆ. ನಿಮ್ಮ ಆಫೀಸಲ್ಲೇ 10 ಲಕ್ಷ ಸಿಕ್ಬಿಡುತ್ತೆ. ಮನೆಗೆ ಬಂದು ನಿಮ್ಗಳ ಮೇಲೆ ಅಪವಾದ ಹೊರಿಸಿ ದೊಡ್ಡ ಗಲಾಟೆ ಮಾಡ್ತಾನೆ. ನೀವು ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ತೀರಾ. ಅಷ್ಟರಲ್ಲಿ ರಂಜಿತ್ತು ಶ್ರೀಕಾಂತ್ ನೋಡ್ಕೊಂಬರ್ತೀನಿ ಅಂತ ಹೋಗ್ತಾರೆ. ವಾಪಸ್ ಬಂದು ಇದೆಲ್ಲ ಕೆಲಸ ನಿರೋಷಣೆ ಮಾಡಿದ್ದು ಅಂತ ಹೇಳ್ತಾನೆ. ನೀನು ಇಲ್ಲಿ ಕೂತ್ಕೊಂಡು ಅಳ್ತಿದ್ಯಾ. ಎಷ್ಟು ಚೆನ್ನಾಗಿದೆ ಅಲ್ವಾ ನಿರೋಷ ಈ ಕತೆ? ಅರ್ಪಿತಾ ಅವರೇ, ನೀವೇನು ಹೇಳ್ಬೇಕಂತಿದ್ದೀರಾ? ಇದೆಲ್ಲ ರಂಜಿತ್ ಮತ್ತೆ ಆರ್ಯ ಸೇರ್ಕೊಂಡು ಆಡ್ತಿರೋ ನಾಟಕ ಅಂತಾನಾ? ನಿಂಗೆ ಹಾಗೆ ಅನ್ನಿಸ್ತಿಲ್ವಾ ನಿರೋಷ? ಅವ್ರು ನಾಟಕ ಆಡ್ತಿದ್ರೆ ಒಂದಲ್ಲ ಒಂದಿನ ಸಿಕ್ಕಾಕೋಬೇಕಲ್ವಾ? ಆದಿ ಏನು ಸುಮ್ಬಿಡ್ತಾನಾ? ಶ್ರೀಕಾಂತ್ನ ಕರ್ಕೊಂಬಂದು ಎಲ್ಲರ ಎದುರುಗಡೆ ಸತ್ಯ ಏನು ಅಂತ ಬಾಯಿ ಬಿಡಿಸ್ತಾನೆ. ಶ್ರೀಕಾಂತ್ ಇನ್ನೆಲ್ಲಿ ಸಿಗ್ತಾನೆ? ರಂಜಿತ್ ಅವನನ್ನ ಓಡಿಸ್ಬಿಟ್ಟಿರ್ತಾನೆ. ನಿಜವಾಗ್ಲೂ ನಡೀತಿರೋದನ್ನೆಲ್ಲ ನೋಡಿದ್ರೆ ನನಗಂತೂ ಹಾಗೆ ಅನ್ಸುತ್ತೆ. ಸ್ವಲ್ಪ ಯೋಚನೆ ಮಾಡು ನಿರೋಷ. ಮೊದಲೇ ಆದಿ ಕಂಡ್ರೆ ಆರ್ಯಂಗಾಗಲ್ಲ, ಉರ್ದು ಬೀಳ್ತಿರ್ತಾನೆ. ನಿನ್ನ ಆದಿನ ಮನೆಯಿಂದ ಆಚೆ ಹಾಕಬೇಕು ಅಂತ ಅವನ ಪ್ಲ್ಯಾನು. ಅದಕ್ಕೆ ರಂಜಿತ್ ಹೆಲ್ಪ್ ತಗೊಂಡಿರ್ತಾನೆ. ಇದಕ್ಕದು ಹೇಗೆ ಉತ್ತರ ಕೊಡಬೇಕೋ ನೀನೇ ಕೊಡು. ಖಂಡಿತ ಉತ್ತರ ಕೊಡ್ತೀನಿ. ರಂಜಿತ್ ಮತ್ತೆ ಆರ್ಯನ ಎಲ್ಲರ ಎದುರುಗಡೆ ನಿಲ್ಸ್ಬಿಟ್ಟು ಬೈತೀನಿ. ಇದೆಲ್ಲ ಅವರಿಬ್ರು ಸೇರ್ಕೊಂಡು ಮಾಡ್ತಿರೋ ಪ್ಲಾನ್ ಅಂತ ಹೇಳ್ತೀನಿ. ಅದು ಸತ್ಯ ಆದ್ರೆ ಪ್ರೂವ್ ಮಾಡ್ಲಿ, ಯಾರು ಬೇಡ ಅಂದಿದ್ದು. ನಿರೋಷ, 1 ನಿಮಿಷ. ನೀನೇನೋ ಇವಾಗ ರಂಜಿತ್ನ ಕರೆದು ಎಲ್ಲ ವಿಷಯ ಕೇಳ್ಬಿಡ್ತೀಯಾ? ರಂಜಿತ್ ಒಂದ್ ವೇಳೆ ಶ್ರೀಕಾಂತ್ನ ಕರ್ಕೊಂಬಂದು ನಿನ್ ಮುಂದೆ ನಿಲ್ಲಿಸ್ಬಿಟ್ರೆ ಆಗೇನ್ ಮಾಡ್ತೀಯಾ? ಶ್ರೀಕಾಂತು ಹೌದು ನಿರೋಷನೇ ಹೇಳ್ಕೊಟ್ಟಿದ್ದು ಅಂತ ಅಂದ್ಬಿಟ್ರೆ ನೀನಾ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಾದ್ರೂ ಹೇಗೆ ನೀನು? ನೀನವಾಗ ನನ್ನನ್ನು ಅನುಮಾನದಿಂದ ನೋಡಿದಾಗ ನಿನ್ಮೇಲೆ ನಂಗೆ ಕೋಪ ಬಂದಿದ್ದೇನೋ ಸತ್ಯ. ಆದರೆ ಒಂದು ಕ್ಷಣ ಸಮಾಧಾನವಾಗಿ ಯೋಚನೆ ಮಾಡಿದ್ಮೇಲೆ ಈ ಎಲ್ಲ ವಿಷಯಗಳು ನನಗೂ ಹೊಳೀತು. ಪಾಪ ನೀನು. ಹೇಗೆ ಇದನ್ನೆಲ್ಲ ಪ್ರೂವ್ ಮಾಡೋಕ್ಕೆ ಸಾಧ್ಯ ಹೇಳು? ಇಲ್ಲ, ನೀವು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ. ಆದರೆ ಈಗ ನಾನು ಏನು ಮಾಡಲಿ?
ಹಾಗೆ ಕೇಳು. ಸ್ವಲ್ಪ ದಿನದ ಮಟ್ಟಿಗೆ ನೀನು ಈ ಮನೆಯಿಂದ ಹೊರಗಡೆ ಇರು. ಆಗ ಮನೆಯವರೆಲ್ಲರಿಗೂ ಅವ್ರು ಮಾಡಿರೋ ತಪ್ಪು ಅರ್ಥ ಆಗತ್ತೆ. ನೀವುಗಳು ಮಾಡಿದ ತಪ್ಪಿಂದ ನನ್ನ ಸೊಸೆನ ಮನೆಯಿಂದ ಆಚೆ ಹಾಕಿದ್ರಿಂತ ಆರ್ತಿಯವರು ಆರ್ಯಂಗೆ ರಂಜಿತ್ಗೆ ಚೆನ್ನಾಗಿ ಬೈತಾರೆ. ನಿನ್ನ ಬೆಲೆ ಏನನ್ನೋದು ಉಳ್ದವ್ರಿಗೂ ಗೊತ್ತಾಗತ್ತೆ. ಇಷ್ಟೊಂದೆಲ್ಲ ಅಪವಾದ ನನ್ನ ಮೇಲೆ ಹೊರಿಸ್ಮೇಲೆ ನಾನು ಈ ಮನೇಲಿ ಹೇಗಾದರೂ ಇರಲಿ. ನನಗೆ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ. ನಾನು ಖಂಡಿತ ಹೊರಟೋಗ್ತೀನಿ. ಅಪವಾದ ಹೊರಿಸಿದ್ದನ್ನು ಅವರೇ ಪ್ರೂವ್ ಮಾಡಲಿ. ಆದರೆ ರಂಜಿತ್ ಮತ್ತು ಆರ್ಯ ಹೀಗೆ ಯಾಕೆ ಮಾಡ್ತಿದ್ದಾರೆ? ನನ್ನ ಮೇಲೆ ಅಪವಾದ ಹೊರಿಸಿ ಮನೆಯಿಂದ ಆಚೆ ಕಳಿಸೋ ಬದಲು ನೇರವಾಗಿ ಹೇಳ್ಬೋದಿತ್ತಲ್ವಾ, ಮನೆಯಿಂದ ಹೋಗಿ ಅಂತ. ನಾವು ಹೊರಟೋಗ್ತಿದ್ವಿ. ನೇರವಾಗಿ ಹೇಳಿದ್ರೆ ನೀನೇನೋ ಹೊರಟೋಗ್ಬಿಡ್ತಿದ್ದೆ. ಆದರೆ ನಿನ್ನ ಜೊತೆ ಆರ್ತಿಯವರು ಬಂದ್ಬಿಡ್ತಾರೆ. ಆಗ ಸೂರ್ಯ ಅವ್ರಿಗೆ ಆರ್ತಿಯವ್ರು ಬೇಕು. ಅದಕ್ಕೆ ಯಾವ ವಿಷಯನೂ ನೇರವಾಗಿ ಹೇಳ್ತಿಲ್ಲ. ಆರ್ತಿಯವ್ರಿಗೋಸ್ಕರ ನಿನ್ನ ಮತ್ತೆ ಆ ದಿನ ಸೂರ್ಯವ್ರು ಇಲ್ಲಿ ಇರಿಸ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟು ನಿಮ್ಮೇಲಿನ ಪ್ರೀತಿಗೋಸ್ಕರ ಏನಲ್ಲ ಕಣೆ. ಮಾವಂಗೆ ಅತ್ತೆ ಮಾತ್ರ ಬೇಕಾಗಿರೋದಂತ ನನಗೂ ಗೊತ್ತು. ಇನ್ನು ರಂಜಿತ್ಗೆ ಬೇಕಾಗಿರೋದು ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ನಾಟಕ ಆಡ್ತಿದ್ವಿ ನೋಡು, ಅದು ಮಾತ್ರ. ಬಿಕಾಸ್ ಆಫ್ ರೇವಣ್ಣ. ಅವ್ರ ಮುಂದೆ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಂಡ್ಬಿಟ್ರೆ ಸಾಕಾಗಿದೆ. ಆದರೆ ನೀವುಗಳು ಅದನ್ನೇ ನಿಜ ಅಂತ ನಂಬ್ಕೊಂಡು ಇಲ್ಲೇ ಇರಕ್ಕೆ ಹೊರಟಿದ್ದೀರ. ಅನುಷ್ಕಾ ಈ ಮನೆಯಿಂದ ಹೊರಟೋದ್ಮೇಲೆ ಕೂಡ ನೀವು ಇದೇ ಮನೆಯಲ್ಲೇ ಇದ್ದರೆ ನಿಮಗೆ ಆಸ್ತಿನಲ್ಲಿ ಪಾಲು ಕೊಡಬೇಕಾಗತ್ತೆ. ಅದು ಆರ್ಯ ಮತ್ತು ರಂಜಿತ್ಗೆ ಬೇಡ. ಅದಕ್ಕೆ ಅವರಿಷ್ಟೆಲ್ಲ ಪ್ರೀ ಪ್ಲಾನ್ ಮಾಡ್ತಿರೋದು ನಿಮ್ಮನ್ನ ಮನೆಯಿಂದ ಆಚೆ ಹಾಕೋದಕ್ಕೆ. ರಂಜಿತ್ ಅಣ್ಣ ಸ್ವಾತಿ ಬಿಸ್ನೆಸ್ನ ನನ್ನ ಹೆಸ್ರಿಗೆ ಬರ್ಸ್ಕೊಟ್ಟವನು. ಈ ಮನೇಲಿ ಇರೋ ಹಾಗೆ ಮಾಡ್ದವನು. ಅವನು ಯಾಕೆ ಇಂಥ ಕೆಲಸ ಮಾಡ್ತಾನೆ? ಅದೆಲ್ಲ ನಿಮ್ಮಣ್ಣ ಆಡ್ತಿರೋ ನಾಟಕ. ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಮನೆಯವ್ರ ಮುಂದೆ ತೋರಿಸೋದಕ್ಕೆ ಮಾತ್ರ ಅವ್ನು ಹೀಗೆ ಆಡ್ತಿರೋದು. ಒಂದು ಕೈಗೆ ₹1 ಚಾಕ್ಲೇಟ್ ಇಟ್ಟು ಇನ್ನೊಂದು ಕೈಯಿಂದ ₹50 ಚಾಕ್ಲೇಟ್ ಕಿತ್ಕೊಂಡಂಗಿದೆ ಇದು. ನಾ ಹೇಳಿದ್ದನ್ನೇ ಸತ್ಯ ಅಂತ ನೀನೇ ನಂಬೇಕಾಗಿಲ್ಲ. ಒಂದ್ಸತಿ ಸಮಾಧಾನವಾಗಿ ಕೂತ್ಕೊಂಡು ಇದೆಲ್ಲ ವಿಚಾರ ನೀನೇ ಯೋಚನೆ ಮಾಡು, ನಿಂಗೆ ಅರ್ಥ ಆಗತ್ತೆ. ಏನೋ ನೀನು ಒಳ್ಳೇದಕ್ಕೆ ಅಂತ ಹೇಳ್ದೆ ಅಷ್ಟೆ. ಅತ್ತೆ, ರಂಜಿತ್ ಅಣ್ಣ ನನ್ನ ಮೇಲೆ ಯಾಕೆ ಆರೋಪ ಹೊರಿಸಿದಾನಂತ ಗೊತ್ತಾಯ್ತು. ಶ್ರೀಕಾಂತ್ ನನ್ನ ಹೆಸರು ತಗೊಂಡಿದ್ದಾನಂತೆ. ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ? ನೀ ತಪ್ಪು ಮಾಡಿಲ್ಲ ಅನ್ನೋದು ನಿನಗೆ ಗೊತ್ತಲ್ವಾ? ಒಂದಲ್ಲ ಒಂದಿನ ಸತ್ಯ ಹೊರಗೆ ಬರುತ್ತೆ. ಆದರೆ ಅಪವಾದ ಹೊತ್ಕೊಂಡು ನನಗೆ ಈ ಮನೇಲಿ ಇರೋಕ್ಕೆ ಆಗ್ತಿಲ್ಲ. ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ನೀನೀಗ ಮನೆ ಬಿಟ್ಟು ಹೋಗೋದು ಮುಖ್ಯ ಅಲ್ಲ ನಿರೋಷ. ಶ್ರೀಕಾಂತ್ ನಿನ್ನ ಹೆಸರು ಯಾಕೆ ಹೇಳ್ದ ಅನ್ನೋದು ತಿಳ್ಕೊಳ್ಳೋದು ಮುಖ್ಯ. ಶ್ರೀಕಾಂತೆ ನನ್ನ ಹೆಸರು ತಗೊಂಡ್ನೋ ಅಥವಾ ಶ್ರೀಕಾಂತೆ ಹೇಳಿದಂಥ ಕತೆ ಕಟ್ಟಿ ರಂಜಿತ್ ಅಣ್ಣನೇ ನನ್ನ ಹೆಸರಿಗೆ ಮಸಿ ಬಳಿತಿದ್ದಾನೋ ಯಾರಿಗೆ ಗೊತ್ತು? ಅಂದರೆ ನಿನ್ನ ಲೆಕ್ಕದಲ್ಲಿ ರಂಜಿತ್ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ನಿನ್ಗೆ ಅನುಮಾನನ? ರಂಜಿತ್ ಯಾವತ್ತೂ ಸುಳ್ಳು ಹೇಳಲ್ಲ ನಿರೋಷ. ಇದನ್ನ ಶ್ರೀಕಾಂತಿಗೆ ಕೇಳು, ಅವನೇ ತಾನೇ ನಿನ್ನ ಹೆಸರು ಹೇಳಿದ್ದು. ನೋಡು, ಅಪವಾದ ಬಂದಾಗ ಓಡಿ ಹೋಗೋದಲ್ಲ, ಈ ಮನೇಲಿ ಸತ್ಯ ಏನು ಅಂತ ಪ್ರೂವ್ ಮಾಡಿ ಹೋಗೋಣ. ಅಪವಾದ ಬಂದಿರೋದು ನಿಮ್ಮ ಮೇಲೆ ಅಲ್ಲ ಅತ್ತೆ, ನನ್ನ ಮೇಲೆ. ನಿಮ್ಗಿಂತ ಹೆಚ್ಚು ಇದರ ಪೆಟ್ಟು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸತ್ಯ ಏನು ಅಂತ ಪ್ರೂವ್ ಮಾಡ್ಬೇಕಂದ್ರೆ ನಾನು ಇಲ್ಲೇ ಇರ್ಬೇಕಂತ ಏನಿಲ್ಲ, ಹೊರಗಡೆ ಇದ್ಕೊಂಡು ಪ್ರೂವ್ ಮಾಡ್ಬೋದು. ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕಾದವರು ನನ್ನ ಮೇಲೆ ಅಪವಾದ ಹೊರಿಸಿ ಅನುಮಾನದಿಂದ ನೋಡ್ತಾ ಇದ್ರೆ ನಾನು ಇದನ್ನ ಸಹಿಸ್ಕೊಂಡು ಹೇಗಿರ್ಲಿ ಅತ್ತೆ? ನೀನು ಈ ಮನೆ ಬಿಟ್ಟು ಹೋದ್ರೆ ಆದಿತ್ಯ ರಂಜಿತ್ ಹತ್ರ ಜಗಳ ಆಡ್ತಾರೆ. ಈ ಮನೆ ಪರಿಸ್ಥಿತಿ ಮತ್ತಷ್ಟು ಹದಗೆಡತ್ತಷ್ಟೇ. ನಾಟಕ ಅಂದಮೇಲೆ ಅದಕ್ಕೆ ಪರ್ದೆ ಬೀಳಲೇಬೇಕಲ್ವಾ ಅತ್ತೆ? ನಾವೆಲ್ಲ ಒಬ್ರಿಗೊಬ್ರು ತೋರಿಸ್ತಿರೋ ಪ್ರೀತಿ ವಿಶ್ವಾಸ ರೇವಣ್ಣನ ಮುಂದೆ ಇದೆಲ್ಲ ಒಂದು ನಾಟಕ ಅಷ್ಟೇ. ಇದು ಸತ್ಯ ಅನ್ನೋ ಭ್ರಮೆಗೆ ನೀವು ಬೀಳ್ಬೇಡಿ. ಇವತ್ತು ನನ್ನ ಮೇಲೆ ಅಪವಾದ ಹೊರಿಸಿ ಮನೆಯಿಂದ ಹೊರಗೆ ಹಾಕೋ ಥರ ಮಾಡಿದವರು
ನಾಳೆ ನಿಮ್ಮ ಮೇಲೂ ಅಪವಾದ ಹೊರಿಸಿ ನಿಮಗೂ ಮನೆಯಿಂದ ಹೊರಗೆ ಹಾಕ್ತಾರೆ. ನಿರೋಷ, ಇಲ್ಲಿ ಯಾರು ಅಂಥವ್ರಿಲ್ಲ. ನಾವೆಲ್ಲ ಇರಬೇಕು ಅಂತಲೇ ಬಯಸೋರು. ಹಾಗಾದ್ರೆ ನನ್ನ ಮನೆಯಿಂದ ಹೊರಗೆ ಹಾಕೋ ಸಂಚು ಯಾಕೆ ಮಾಡ್ತಿದ್ದಾರೆ? ಅದನ್ನು ಸಂಚು ಅಂತ ಯಾಕೆ ಅನ್ಕೋತಾ ಇದೆಯಾ? ಹಾಗಾದ್ರೆ ಅವ್ರು ಹೇಳ್ತಿರೋದು ಸತ್ಯ ಅಂತನಾ ನೀವು ಹೇಳ್ತಿರೋದು? ನಾನೇ ಶ್ರೀಕಾಂತ್ನ ಕರೆಸಿ ರೇವಣ್ಣ ಹತ್ರ ದುಡ್ಡು ಕೇಳು ಅಂತ ಹೇಳಿ ನಾನೇ ಅದನ್ನ ದರೋಡೆ ಮಾಡ್ಸದ್ನಾ? ನಿರೋಷ, ನಾನು ಹಾಗೆ ಹೇಳ್ತಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದಲ್ವಾ? ಒಂದ್ ವೇಳೆ ಶ್ರೀಕಾಂತು ನನ್ನ ಕರ್ಸಿದ್ದು ಆರ್ತಿ ಅವ್ರಂತ ಹೇಳಿದಿದ್ರೆ? ನಿರೋಷ, ಏನು ಮಾತಾಡ್ತಾ ಇದೆಯಾ? ಹಾಗೆ ಹೇಳಿದಿದ್ರೆ ರಂಜಿತಣ್ಣ ಒಪ್ಕೋತಿದ್ನ ಅತ್ತೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ಕೋತಿದ್ದ. ನನ್ನ ವಿಚಾರದಲ್ಲೂ ಹಾಗೆ ಅನ್ಕೋಬೋದಿತ್ತಲ್ಲ. ಶ್ರೀಕಾಂತ್ ಏನು ಹರಿಶ್ಚಂದ್ರ ಮೊಮ್ಮಗನ? ಅವ್ನು ಹೇಳಿದೆಲ್ಲ ನಂಬಿ ನನ್ನ ಮೇಲೆ ಅಪವಾದ ಹೊರಿಸ್ತಿದ್ದಾನಲ್ಲ. ನನಗೆಲ್ಲ ಗೊತ್ತಾಗ್ತಿದೆ ಅತ್ತೆ. ನನ್ನ ಎದುರುಗಡೆ ಚೆನ್ನಾಗಿರೋರ ಥರ ನಾಟಕ ಮಾಡಿ ನನ್ನ ಮೇಲೆ ಸಂಚು ಹೂಡ್ತಿದ್ದಾರೆ. ಬಿಡಿ, ಅವರೇ ಚೆನ್ನಾಗಿರ್ಲಿ. ನಾನು ಇಲ್ಲಿಂದ ಹೊರಟೋಗ್ತೀನಿ. ನಂಗೆ ತಡಿಬೇಡಿ ಅತ್ತೆ. ನಿರೋಷ, ಅಮ್ಮ ನಿರೋಷನ್ ನೋಡಿದ್ಯಾ? ಕಂಪ್ಯೂಟರ್ ಸೆಂಟರ್ ಹತ್ರ ಹೋದೆ, ಅಲ್ಲೂ ಇಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ನಿನ್ಗೇನಾದ್ರು ಹೇಳಿದ್ಲಾ? ಅವಳು ಮನೆ ಬಿಟ್ಟು ಹೋದ್ಲು. ಏನ್ ಹೇಳ್ತಿದ್ಯಮ್ಮ? ನನಗೆ ಹೇಳ್ದೆ ಹೇಗೋದ್ಲು? ಮೊದಲೇ ಮನೆಯವರೆಲ್ಲ ಅವಳನ್ನ ಅನುಮಾನದಿಂದ ನೋಡ್ತಿದ್ದಾರೆ, ಅದಕ್ಕೆ ಹೋಗಿದ್ದಾಳೆ. ಅದೇ ಅವಳು ಬೇಸರ ಮಾಡ್ಕೊಂಡು ಹೊರಟೋಗಿದ್ದಾಳೆ. ಸತ್ಯ ಏನು ಅಂತ ಪ್ರೂವ್ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿದ್ದೆ. ಇವಾಗಲೇ ಹೊರಟ್ಬಿಟ್ಟಿದ್ದಾಳಲ್ಲ, ನೀನ್ ಯಾಕಮ್ಮ ಬಿಟ್ಟೆ? ನಾನು ಹೋಗ್ಬೇಡ ಅಂತ ಹೇಳ್ದೆ ಕಣೋ. ಅದ್ರೊಳು ನನ್ನ ಮಾತು ಕೇಳಲಿಲ್ಲ. ಎಲ್ಲರೂ ಅವಳನ್ನ ಮನೆ ಬಿಟ್ಟು ಆಚೆ ಕಳಿಸಿ ಬಿಟ್ರಲ್ಲಮ್ಮ. ಇದಕ್ಕಿಂತ ಅವಮಾನ ಬೇಕಾ ನಮಗೆ? ಇಲ್ದಿರೋ ಆರೋಪನ ನಮ್ಮ ಮೇಲೆ ಹೊರಿಸಿ ಒಬ್ಬೊಬ್ಬರನ್ನಾಗ ಮನೆ ಬಿಟ್ಟು ಕಳಿಸ್ತಾ ಇದ್ದಾರೆ ಇವರು. ಆದ್ರೂ ಇಲ್ಲೇ ಇರ್ಬೇಕಮ್ಮ ನಾವು. ನಮ್ದು ತಪ್ಪಲ್ಲ ಅಂತ ಪ್ರೂವ್ ಮಾಡ್ಬೇಕು ಅಂತಾನೆ ಇದ್ದೆ. ಆದ್ರೆ ಈಗ ನನ್ನ ನಿರ್ಧಾರನ ಬದಲಾಯಿಸ್ಬೇಕು ಅನ್ಸ್ತಾ ಇದೆ. ಇನ್ನ ಎಷ್ಟು ದಿನ ಅಂತ ನಾಟಕ ಮಾಡ್ಕೊಂಡಿರ್ಬೇಕಮ್ಮ ಈ ಮನೇಲಿ? ನಮ್ಮ ಪಾಡಿಗೆ ನಾವು ಓಡ್ಬಿಡೋಣ ಬಾಮ. ಆದ್ರೆ ಹೋಗಕ್ಕೂ ಮುಂಚೆ ಎಲ್ಲಾರ್ಗೂ ಸರಿ ಉಗಿದ್ಬಿಟ್ಟು ಹೋಗೋಣ. ನೋಡು, ಅವಳದೇ ತಪ್ಪು ಅಂತ ಇಲ್ಲಿ ಯಾರು ಬೆಟ್ ಮಾಡಿ ತೋರಿಸ್ತಾ ಇಲ್ಲ. ಶ್ರೀಕಾಂತ ಹೇಳಿದ ಮಾತಿನ ಆಧಾರ ಮೇಲೆ ಎಲ್ಲರೂ ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಷ್ಟೆ. ಸಂದರ್ಭ ಅವಳ ವಿರುದ್ಧವಾಗಿದೆ. ಆದರೆ ಅವಳು ಅದನ್ನು ಸುಧಾರಿಸ್ಕೊಂಡು ಹೋಗಬೇಕು. ಅದೇ ಏನಮ್ಮ ಹೇಳ್ತಿದ್ಯಾ? ರಂಜಿತ್ ಶ್ರೀಕಾಂತ್ ಹತ್ರ ಬಾಯಿ ಬಿಡಿಸಿದ್ದಾರೆ. ನೀನು ಆಫೀಸಲ್ಲಿ ದುಡ್ಡಿಟ್ಟಿದ್ದು, ದರೋಡೆಕೋರರು ಬಂದಿದ್ದು, ಇಷ್ಟಕ್ಕೆಲ್ಲ ಕಾರಣ ನಿರೋಷನ್ ಅಂತೇಳಿ ಹೇಳಿದ್ದಾನೆ. ಅಮ್ಮ, ಏನ್ ಕತೆ ಕಟ್ತಿದ್ಯಮ್ಮ ನೀನು? ನಿರೋಷ ದುಡ್ಡಿಗೋಸ್ಕರ ಇಂಥ ಚೀಪ್ ಕೆಲಸ ಮಾಡ್ತಾಳ? ನಿಂಗೆ ಈ ವಿಷಯ ಯಾರು ಹೇಳಿದ್ರು? ಆ ರಂಜಿತ್ ಹೇಳಿದ್ನ? ಅವನು ಏನಮ್ಮ, ಅವನು ಒಳ್ಳೆಯವನು ಆದ ಅಂತ ಅನ್ಕೊಂಡಿದ್ರೆ ಮತ್ತೆ ಬಾಲ ಬಿಚ್ಚ ಶುರು ಮಾಡಿದ್ನ. ಇವಾಗ ನಿನಗೆ ಹೇಳಿದನಲ್ಲ, ಹಂಗೆ ನನ್ ಮುಂದೆ ಬಂದು ಹೇಳಕ್ ಹೇಳೋ. ಗ್ರಾಚಾರ ಬಿಡಿಸ್ಬಿಡಲ್ವಾ? ಸರಿ, ರಂಜಿತ ಕರಿತೀನಿ. ಅದೇ ನಿಂತ್ಕೋ. ಯಾರನ್ನು ಕರೆಯೋ ಅಗತ್ಯನೂ ಇಲ್ಲ. ದಯವಿಟ್ಟು ನೀನು ಕೈ ಮುಗಿತೀನಿ. ದಯವಿಟ್ಟು ಗಲಾಟೆ ಮಾಡಬೇಡ. ರೇವಣ್ಣವ್ರಿಗೆ ಈ ವಿಷಯ ಗೊತ್ತಿಲ್ಲ. ಸೂರ್ಯ ಅವರು ಹೇಳಿದ್ದಾರೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತ. ಅವಳು ತಪ್ಪು ಮಾಡಿದಾಳೆ ಅಂತ ಯಾರು ಹೇಳ್ತಾ ಇಲ್ಲ ಕಣೋ. ಸಂದರ್ಭ ಹಾಗೆ ಮಾಡಿದ್ದೆ. ಶ್ರೀಕಾಂತ್ ಆಡಿದ ಮಾತಿಗೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅಷ್ಟೇ. ಅವಳೇ ತಪ್ಪು ಮಾಡಿದಾಳೆ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ. ಅಮ್ಮ, ಇದೆಲ್ಲ ಸುಳ್ಳಮ್ಮ. ನಿರೋಷನ್ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು ತಾನೆ. ಅವನ್ ಯಾವನೋ ಹೇಳ್ದಂತ ನೀನ್ ಹೆಂಗಮ್ಮ ನಂಬ್ತೀಯಾ? ಅದೇ, ಎಲ್ರಿಗೂ ಒಂದು ಟೈಮ್ ಬರುತ್ತೆ. ಒಂದಲ್ಲ ಒಂದಿನ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿ. ಗಲಾಟೆ ಮಾಡಬೇಡ. ದಯವಿಟ್ಟು ಹಠ ಮಾಡಬೇಡ. ಸತ್ಯ ಏನು ಅಂತ ಪ್ರೂವ್ ಮಾಡ್ಬೇಕಂದ್ರೆ ರಂಜಿತ್ ಬಾಯಿ ಬಿಡಿಸ್ಬೇಕು. ಹಿಡ್ದು ಎರಡು ಬಿಟ್ಟ ಅಂದ್ರೆ ಎಲ್ಲ ಸತ್ಯನೂ ಕಕ್ತಾನೆ. ಬರೀ ಜಗಳ ಮಾಡೋದು, ಹೊಡೆಯೋದಲ್ಲ. ಈ ಕೆಲಸನ ನಿರೋಷನೂ ಮಾಡ್ಬೋದಾಗಿತ್ತು. ಆದ್ರೆ ಅವಳು ಹಾಗೆ ಮಾಡಲಿಲ್ಲ ಕಣೋ. ಈ ಮನೆ ಬಿಟ್ಟು ಹೋಗಿದ್ದಾಳೆ. ಯಾಕೆ ಗೊತ್ತಾ? ನಾಳೆ ದಿನ ಸತ್ಯನ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತೇಳಿ ಈ ಮನೆಯಿಂದ ಹೊರಗೆ ಹೋಗಿದ್ದಾಳೆ. ಖಂಡಿತ ಅವಳು ಮನೆ ವಾಪಸ್ ಬರ್ತಾಳೆ. ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡು. ಇನ್ನೇನಮ್ಮ ಮಾಡ್ತಾಳವಳು? ಜಗಳ ಆಡಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಗೆ ಹೋಗಿರೋದು. ನೋಡೋ ಅದಿ, ರಂಜಿತ್ ಆ ರೀತಿ ಎಲ್ಲ ಸುಳ್ಳು ಹೇಳಲ್ಲ. ಅವ್ರಿಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಆಗಿದ್ಮೇಲೆ ಸತ್ಯ ಅಂತ ನಂಬಿ ಹೇಗಮ್ಮ ಅವಮಾನ ಮಾಡ್ದ? ಒಳ್ಳೆಯವನಾದ ಅಂತ ಹೇಳ್ತಿದ್ಯಲ್ಲ, ಇದೇನ ಅವ್ನು ಒಳ್ಳೆತನ?
ಒಂದ್ ಕಡೆ ನೋಡಿದ್ರೆ ಎಲ್ಲಾರು ಚೆನ್ನಾಗಿರ್ಬೇಕು, ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ಹೀಗ್ ಮಾಡ್ತಾನಲ್ಲ. ಮೊದ್ಲು ಅವನ್ನ ಮನೆಯಿಂದ ಆಚೆ ಹಾಕ್ಬೇಕು. ನೋಡು, ಅವ್ರನ್ನ ಈ ಮನೆಯಿಂದ ಓಡಿಸೋದಕ್ಕೆ ನಾವು ಯಾರೂ ಅಲ್ಲ. ಅದನ್ನು ಮೊದಲು ತಿಳ್ಕೊ. ಈಗ ನಿಮ್ಮ ಮೇಲೆ ಆರೋಪ ಬಂದಿದೆ. ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಈ ಗಲಾಟೆ ಹೊಡೆದಾಟ ಇವೆಲ್ಲ ಬೇಡ. ಮೊದಲು ಶ್ರೀಕಾಂತನ್ ಬಾಯಿ ಬಿಡಿಸ್ತೀನಿ. ಶ್ರೀಕಾಂತಂಗೂ ನಿರೇಶಂಗೂ ಪರಿಚಯನೇ ಇಲ್ಲ, ಆದ್ರೂ ಅವಳ ಹೆಸರು ಹೇಗೆ ಹೇಳ್ದ ಅಂತ ನಾನ್ ತಿಳ್ಕೊತೀನಿ. ನಿನಗೆ ಹೇಳ್ದೆ ತಾನೇ, ಈ ಗಲಾಟೆ ಹೊಡೆದಾಟ ಇವೆಲ್ಲ ಆಗಬಾರ್ದು. ಮತ್ತೆ ನಿನ್ನ ಹೆಸರು ಕೆಟ್ಟೋಗಿದೆ ಅನ್ನೋದು ನನ್ನ ಕಿವಿಗೆ ಬೀಳಬಾರ್ದು. ಸರಿನಮ್ಮ.